ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ರಾಮರು ಗದ್ದಲ, ಜನಾರ್ದನ ರೆಡ್ಡಿ ಗದ್ದಲ ಇನ್ನು ಮುಂದುವರೆದು. ಯಾಕಂದ್ರೆ ಒಂದು ಕಾಲ ಒಳ್ಳೆ ಮಿತ್ರರೇ ಅವರು. ಯಾಕೆ ಹಿಂಗೆ ಮಾಡ್ಕೊಂಡ್ರು? ಹೌದು, ಇವತ್ತು ಯಾರಾದ್ರೂ ಕೇಳಿದ್ರು ಸಹಜ ಉತ್ತರ ಬರ್ತದೆ, ಎಲ್ಲರೂ ಅಧಿಕಾರ ಮತ್ತು ದುಡ್ಡು ಹಾಳು ಮಾಡ್ತದ್ರಿ ಅಂತೇಳಿ. ಅದಕ್ಕೊಂದು ಸಾಕ್ಷಿ. ಒಳ್ಳೆ ಮಿತ್ರ ಇದ್ರು ಸಹಿತ ಇವತ್ತು ಒಳ್ಳೆ ಶತ್ರುಗಳಾಗಿದ್ದಾರೆ. ಹೆಂಗೆ ಅಂತದ್ದು ಒಬ್ರನ್ನೊಬ್ರು ಇವತ್ತು ಹೆಂಗೆ ಕಾಲು ಜಗ್ಬೇಕು, ಒಬ್ಬರು ಹೆಂಗೆ ಇಳಿಸ್ಬೇಕು, ಒಬ್ಬರು ಹೆಂಗೆ ನಾಶ ಮಾಡಬೇಕು ಅನ್ನೋದಕ್ಕೆ ಎಲ್ಲರ ಬದಲು ನಿಂತಿದ್ದಾರೆ ಇವತ್ತು. ಈ ಹಿನ್ನೆಲೆಯಲ್ಲಿ ಒಬ್ಬರು ಇರ್ತಾರೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಂಥವ್ರು, ಅಥವಾ ಹೆಂಗೆ ಬೇಕು ಹಂಗೆ ಉಪಯೋಗ ಮಾಡ್ಕೊಳ್ಳೋಂಥವ್ರು. ಆ ನೆಲೆಯಲ್ಲಿ ಅವರು ತಮ್ಮ ಕೆಲಸ ಮಾಡ್ಲಿಕ್ಕೆ ಇಚ್ಚಿದ್ದಾರೆ. ಆದರೆ ಇದೆಲ್ಲರೂ ಹೇಳೋದು ನೋಡಿದರೆ ಈಗೇನು ಅವ್ರೇನು DK ಶಿವಕುಮಾರ್ ಅವರು ನೀವು ಬೇರೆಪ್ಪ ನಮ್ಮ ಪಕ್ಷಕ್ಕೆ ಅಂತೇಳಿ ಕರೆದಂಗೆ ಕಾಣೋದಿಲ್ಲ. ಮತ್ತು ಯಾಕೆ ಬಂದ್ರೆ ಇರ್ಬೋದು ಸತೀಶ್ ಅವ್ರಿಗೆ ಭಿನ್ನಾಭಿಪ್ರಾಯ ಅದ. ಇಂದಿನ ಹೊಂದಾಣಿಕೆನೂ ಆಗ್ತದೆ, ಮತ್ತು ಕೂಡ್ತಾರೆ, ಮತ್ತು ಬೇರೆ ಆಗ್ತಾರೆ. ಏನು ನಡೀತದೆ ಅವ್ರ ಜೀವನದಲ್ಲಿ, ಅದು ಬೇರೆ ವಿಷಯ. ರಾಜಕೀಯದಲ್ಲೇ ಯಾರನ್ನು ನಮ್ಮಂಥ ಸ್ಥಿತಿ ಓದ್ತದ. ನಮ್ಮ ಬಲಗೈಯನ್ನು ಎಡಗೆ ನಂಬುವಂಗಿಲ್ಲ, ಎಡಗೆಯನ್ನು ಬಲಗೆ ನಂಬುವಂಗಿಲ್ಲ. ಯಾವ ಬೇಕಾದ್ರೆ ಯಾರನ್ನ ಎಲ್ಲಿ ಟಪಿಗೆ ಹಾಕಾರೋ ಹಾಕಾರ. ಮಕ್ಳು ಟಪಿಗೆ ಹಾಕಾರ, ಗಾಜಿ ಟಪಿಗೆ ಹಾಕಾರ, ಕಾಜಿ ಟಪಿಗೆ ಹಾಕಾರ, ಮತ್ತೆ ಅವರು ಟೊಪ್ಪಿ ಹಾಕಿಬಿಡ್ತಾರೆ. ಇದು ಅಷ್ಟು ಸತ್ಯದ. ಯಾಕಂದ್ರೆ ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರಲ್ಲ, ಶತ್ರುಗಳಲ್ಲ. ಯಾಕೆ ಹೇಳ್ತಾರೆ? ಅವ್ರು ಮೋಸಗಾರರು ಅಂತೇಳಿ, ಅವ್ರು ನಂಬುವಂಗಿಲ್ಲ ಅಂತೇಳಿ. ಇದು ಅದು ಸಿದ್ಧಾಂತ ಸರ್, ಒಳ್ಳೆಯ ಭಾಷೆಯಲ್ಲಿ ಹೇಳೋದು. ಈಗ ಹಿಂದೆ ನೀಡಿದ್ದ 2023 ಈಗ ನೀಡ್ರಿ ಅಂತೇಳಿ DK ಶಿವಕುಮಾರ್ ಹೇಳಿದಾರೆ. ಅಂತ ಪ್ರಸಂಗ ಮೊದಲು ನೋಡು ನಾಲ್ಕು ಕಡಿಮೆ ಪೆಟ್ಟಾಗಿ ಮಾತಾಡ್ತಾರೆ. ಯಾಕಂದ್ರೆ ನಾವು ಪತ್ರಿಕೆಯವರು ಇದ್ದಿರೋಲ್ರಿ, ನಮ್ಗೆ ಹೆಂಗೆ ಬೇಕು ಹಂಗೆ ವಿವರಣೆ ಕೊಡೋದು ಹೋಗ್ಬಿಡ್ತೀವಿ. ನಾವು ಸತೀಶ್ ಪ್ರಿಯರಿದ್ರೆ ಸತೀಶ್ರಿಗೆ ಅನುಕೂಲ ಆಗೋ ಬರಿತೀವಿ, ಮಾತಾಡ್ತೀವಿ. DK ಶಿವಕುಮಾರ್ ಅವ್ರ ಪ್ರಿಯರಿದ್ರೆ ಅವ್ರ ಪರವಾಗಿ ಮಾತಾಡ್ತೀವಿ. ಮುಂದೆ ರಾಮುಲು ಅವರಿಂದ ಅನುಕೂಲಗಳಾಗ್ತಿದ್ರೆ ರಾಮುಲು ಅವ್ರ ಪರವಾಗಿ ಮಾತಾಡ್ತೀವಿ. ಮುಂದೆ ಅದ್ರ ಜೊತೆಗೆ ನಮ್ಮ ಜನಾರ್ದನ ರೆಡ್ಡಿ ಅವ್ರ ಪರವಾಗಿ ಅವ್ರ ಅನುಕೂಲ ಇದ್ರೆ ಹಾಗೆ ಮಾತಾಡ್ತೀವಿ. ಯಾಕಂದ್ರೆ ಜನಾರ್ದನ ರೆಡ್ಡಿ ಅವರು ಒಂದು ಕಾಲಕ್ಕೆ ಕರ್ನಾಟಕವನ್ನು ಆಳಿದ ಕೆಲವರಲ್ಲಿ ಅವರು ಒಬ್ಬರು. ಅದರಲ್ಲೂ ನಮ್ಮ ಯಡಿಯೂರಪ್ಪರ ಕಾಲದಲ್ಲಂತೂ ನಿಜವಾಗಿಯೂ ಅವರ ಒಂದು ಅನ್ನ ಕರ್ನಾಟಕ ಕಿಂಗ್ ಅಂತಾರ. ತಲೆ ಮೇಲೆ ಕಿರೀಟ ಇಲ್ಲದೇ ಇದ್ರು ಅವರ ರಾಜ. ಅವ್ರು ಹೇಳಿದ್ದ ಮಾತು ಫೈನಲ್ ಆಗ್ತಿತ್ತು. ಜನಾರ್ದನ ರೆಡ್ಡಿ ಅವರಿಂದ ಅವತ್ತು ನಮ್ಮ ಶ್ರೀರಾಮುಲು ಅವರು ಇದ್ರು. ಆ ಸಂದರ್ಭದಲ್ಲಿ ಅದ್ರ ನಂತರದಲ್ಲೇ ಏನೇನು ತಪ್ಪು ಮಾಡಿದಾರೆ, ಒಪ್ಪು ಮಾಡಿದ್ರು ಒಬ್ಬೊಬ್ರಿಗೆ ಗೊತ್ತದ್ರಿ. ಅವರು ಇವ್ರಿಗೆ ಗೊತ್ತದ, ಇವರು ಅವ್ರಿಗೆ ಗೊತ್ತದ. ಅದಕ್ಕೆ ನೀವಂತಂದ್ರೆ ನಾವು ತೆಗಿತೀವಿ ಅಂತೇಳಿ ಇವತ್ತು ವಾದ ಕಾರ್ಯ ಬಂದು ನಿಂತದೆ. ಇವತ್ತು ಸೂಕ್ಷ್ಮ ಗಮನಿಸ್ರು ಮಾತು ನೋಡಿ ಗೊತ್ತಾಗ್ತದೆ. ನೀರೇ ಹೊರಗೆ ನೋಡಿ ನಾನು ಹಾಕ್ತಾನೆ ಅಂದಂಗಂತ. ಹಂಗೆ ಇದು ಅರ್ಥ ಏನಂತ, ಇಬ್ಬರು ಮಾಡಿದವರು, ಇಬ್ಬರು ತಪ್ಪು ಮಾಡಿದವರು, ಒಬ್ರಿಗೆ ಗೊತ್ತಿದೆ. ಅದಕ್ಕಾಗಿ ಹೆಂಚು ಗಪ್ಪದಾರು ಅಂತ. ಏನೋ ಒಂದು ಹೊಸದು ಯಾಕೆ ಹೊಸದು ಹೇಳಬಾರ್ದು ಅಂತೇಳಿ. ಯಾಕಂದ್ರೆ ಮೀಡಿಯಾ ಭಾಳ ಶಾರ್ಪ್ ಆಗ್ಯದ. ಶಾರ್ಪ್ ಅಂದ್ರೆ ಏನ್ರಿ, ಬಾಯನ್ ಮಾತು ಬಾಯಿ ಬೀಳ್ತಾಗಿದೆ. ಅದ್ರ ವಿಶ್ಲೇಷಣೆ ಸ್ಟಾರ್ಟ್. ಇದು ಹಿಂಗಾಗಿರ್ಬೇಕು, ಇದು ಹಂಗಾಗಿರ್ಬೇಕು, ಇವ್ರಿಗೆ ಬೀಡಾಗಿ ಶುರುವಾಗಿಬಿಡುತ್ತೆ. ಅದಕ್ಕಾಗಿ ಅವರಿಬ್ಬರು ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ಇಲ್ಲ ಸತೀಶ್ ಅವ್ರನ್ನ ಮನಸ್ಸು ಸಲುವಾಗಿ ಈ ರಾಮನವ್ರನ್ನ ಕರಿತಾ ಇದ್ದಾರೆ ಅಂತೇಳಿ ಒಂದು ಇಷ್ಟು ನಮ್ಮ ಏನಪ್ಪ ಅಂತಂದ್ರೆ ವಿಶೇಷ ಜನಾರ್ದನ ರೆಡ್ಡಿ ಅವರು ಈ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡಿದ್ದಾರೆ. ಅದು ಈಗಾಗಲೇ ಹೆಚ್ಚು ತಪ್ಪಿದಂಗೆ ಆಗಿದೆ. ಯಾಕಂದ್ರೆ ಈಗ BJPಗೆ ಭಾಳ ತೊಂದರೆ ಇದ್ದಾರೆ ಈ ವಿಷಯದಾಗ. ಯಾಕಂದ್ರೆ ಯಾರ್ಯಾರು ಇವತ್ತು ಒಬ್ಬರು ಜಿಗಿದು ಹೊಂಟ್ರಪ್ಪ ಅಂದ್ರೆ ಪಾರ್ಟಿನ ಇಲ್ದಂಗೆ ಆಗಿ ಹೋಗಿಬಿಡುತ್ತದೆ. ಇವತ್ತು ಆ ಹಂತಕ್ಕೆ ಬಂದಿರ್ತದೆ. ಎಲ್ಲೂ ಯಾರಿಗೂ ಒಪ್ಪಿಗೆ ಇಲ್ಲ, ಅದ್ರ ಹೊಂದಾಣಿಕೆನೂ ಇಲ್ಲ. ಇಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿಲ್ಲ ತಿಕ್ಕಾಟದ ಅವ್ರ ಯೋಗ್ಯತೆ ಬಿಡು, ಮುಖ್ಯಮಂತ್ರಿ ಸ್ಥಾನ ಬರಲಿಕ್ಕಿಲ್ಲ, ಅದಕ್ಕೆ ತಿಕ್ಕಾಡ್ತಾ ಇದ್ದಾರೆ ನೋಡ್ಬೋದು ನಾವು. ಅಲ್ಲಿ ಏನೂ ಇಲ್ಲರಿ. ಅಧ್ಯಕ್ಷ ವಿರೋಧ ಪಕ್ಷದ ನಾಯಕ ಆಗಬೇಕು, ಇಲ್ಲ ಪಕ್ಷದ ಅಧ್ಯಕ್ಷ ಆಗಬೇಕು. ಪಕ್ಷದ ಅಧ್ಯಕ್ಷ ಆಗಬೇಕು, ಮತ್ತೆ ಅಲ್ಲಿ ತಿಕ್ಕಾಡಿಸ್ಬಿಟ್ಟಿದ್ದವು. ಯಾಕಂದ್ರೆ ಇವತ್ತು ಯಾರು ಅಧ್ಯಕ್ಷ ಆಗ್ತಾರೆ, ನಾಳೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. 27 ಗೆದ್ರ ಅದು ಅಷ್ಟು ಸುಲಭ ಕೆಲಸ ಇಲ್ಲ ಈಗಂತೆ. ಯಾಕಂತಂದ್ರೆ ನೀವು ಏನೋ ಆರೋಪ ಮಾಡ್ರಿ, ಎಂಥದ್ದು ಮಾಡ್ರಿ, ಈ ಗ್ಯಾರಂಟಿ ಅಂದಾಗೆ ಇವತ್ತು ಕಾಂಗ್ರೆಸ್ ಇದ್ದು ಸ್ವಲ್ಪ ತನ್ನ ಅಸ್ತಿತ್ವ ಉಳಿಸ್ಕೊಂಡದ. ಮತ್ತು ವಿಧಾನಸಭಾ ಚುನಾವಣೆಯಲ್ಲಂತೂ ಅವ್ರು ಅನುಕೂಲ ಆಗೋದಲ್ಲ. ಯಾಕಂದ್ರೆ ಜನಕ್ಕೆ ಏನು ಬೇಕಾಗಿದ್ರಿ, 2 ಹೊತ್ತು ಹೊಟ್ಟೆ ತುತ್ತಿನ ಕೂಳಿಗೆ ಒಂದು ಸ್ಥಾನ ಬೇಕಾಗಿದೆ. ಯಾಕಂದ್ರೆ ಇವತ್ತು ಹೊಟ್ಟೆ ತುಂಬ ಹೊಸದು ಭಾಳ ಕಷ್ಟ ಆಗಿಬಿಟ್ಟದ. ಏನಾಗ ಒಂದು ಸೂರ ನಂತರದ ಮಾತು ಮೊದಲು ಬದುಕಬೇಕಲ್ಲ. ಅದಕ್ಕೆ ಇವತ್ತು ಗ್ಯಾರಂಟಿಗಳ ಬಗ್ಗೆ ಒಂದು ಸ್ವಲ್ಪ ಒಳಗೆ ಹೇಳ್ತದೆ. ಹೆಚ್ಚಿನ ಪ್ರಮಾಣದ ಜನ ಯಾವುದೇ ಕಮ್ಯುನಿಟಿ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮದವರು ಇರಲಿ, ಎಲ್ಲರಲ್ಲೂ ಬಡತನ ಇವತ್ತು ಸಾಕಷ್ಟು. ಎಲ್ಲ ಹಿಂದೂಗಳಲ್ಲೂ ಬಡತನದ, ಮುಸ್ಲಿಮ್ಗಳಲ್ಲೂ ಬಡತನದ. ಸಾಚಾರ ಕಮಿಷನ್ ಏನು ಹೇಳ್ತದ್ರಿ, SC ST ಅವರಷ್ಟೇ ಕನಿಷ್ಠ ಆಗಿದೆ ಇವ್ರ ಬದುಕಂತೇಳಿ ಸಾಚಾರ ಕಮಿಷನ್ ಸ್ಪಷ್ಟವಾಗಿ ಹೇಳ್ತದೆ. ರಾಜೇಂದ್ರ ಸಾಚಾರ ಅವ್ರ ಮಾಡಿ ಅಂತ ವರದಿ OBC ಬರ್ತರು ಮಾಡಿದ್ರು. ಅದರಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ಈ ಮುಸ್ಲಿಮರ ಬಗ್ಗೆ, ಅವ್ರ ಬದುಕಿನ ಬಗ್ಗೆ ಸ್ಪಷ್ಟವಾಗಿ ದಾಖಲೆ ಮಾಡಿದ್ದಾರೆ. ಭಾಳ ಕನಿಷ್ಠ ಜೀವನ ಪದ್ಧತಿ ಆಗ್ಯದ ಅವ್ರದ್ದು ಇವತ್ತು ಬಡತನದಿಂದ ಆಗ್ಯಂತಾರೆ. ಹೀಗಾಗಿ ಪ್ರತಿಯೊಂದರಲ್ಲೂ ಮುಸ್ಲಿಮ್ರಲ್ಲಿ, ಹಿಂದೂಗಳಲ್ಲಿ, ಕ್ರಿಶ್ಚಿಯನ್ರಲ್ಲಿ ಸ್ವಲ್ಪ ಬಿದ್ದಲ್ಲಿ ಅನುಕೂಲ ಅಂತ ಅನಿಸ್ತದೆ. ಬಟ್ ಅವರಲ್ಲೂ ಯಾಕಂದ್ರೆ ಕನ್ವರ್ಟೆಡ್ ಭಾಳ ಜನ ಇದ್ದಾರೆ. ಕೆಳ ಜಾತಿ ಜನ ಹೆಚ್ಚಿಗೆ
ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಆಗಿದ್ದಾರೆ ಇಲ್ಲ. ಹೀಗಾಗಿ ಅಲ್ಲಿಯೂ ಬಡತನವು ಸಾಕಷ್ಟು ಅದಾವೆ. ಒಟ್ಟಾರೆ ಹೇಳೋದಂದ್ರೆ ಬಡತನ ಅಂತ ಗುಡ್ ಫ್ರೆಂಡ್ ಆಗಿದೆ ಇಲ್ಲಿ ಪ್ರತಿಯೊಬ್ಬರಿಗೂ. ಎಲ್ಲೋ ಕೆಲವು ಜನ 110ರಷ್ಟು ಜನ ಒಂದಿಷ್ಟು ಒಳ್ಳೆ ಎಜುಕೇಷನ್ ಪಡೋದು ಮತ್ತೇನೋ ಪಡೋದು ಈ ದೇಶದ ಉನ್ನತ ಸ್ಥಾನಗಳಿಗೆ ಸೇರಿದ್ದಾರೆ. ಅದಿರಲಿ, ಇಂಥದ್ದಿರೋ ಮುಂದೆ ಇವತ್ತು ಈ ಒಂದು ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಆದಷ್ಟು ಏನಪ್ಪ ಶ್ರೀರಾಮುಲು ಅವರು ಇವತ್ತು ಅವ್ರಿಗೆ ಬೇಡಾಗಿದ್ದಾರೆ. ಮತ್ತು ಶ್ರೀರಾಮುಲು ಅವ್ರಿಗೇನು ಸಹಿತ ಕಾಂಗ್ರೆಸ್ ಹೋಗ್ಬೇಕಂತ ಮನಸ್ಸು ಇಲ್ಲ ಅನಿಸ್ತದೆ ಅವ್ರು ಮಾತಾಡ್ತಿದ್ರೆ. ಯಾಕಂದ್ರೆ ಅಲ್ಲೇ ಹೋಗಿ ನಾವು ಏನು ಮಾಡೋದು ಕಾಂಗ್ರೆಸ್ನಲ್ಲ ಈಗಾಗಲೇ ಮುಖ್ಯ ಪೋಸ್ಟ್ನಲ್ಲೇ ಏನಪ್ಪ ಅಂದ್ರೆ ಅವ್ರು ಕಾಂಗ್ರೆಸ್ ಇದ್ದಾರೆ ಇವತ್ತು. ಅವರು ನಮ್ಮನ್ನ ಹೆಂಗೆ ನಂಬುತ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಅದ. ಇಲ್ಲಿವರೆಗೆ BJP ಪರ ಇದ್ಕೊಂಡು ಮಾಡಿ ರಾಜ್ಯ ಮಟ್ಟದಲ್ಲಿ ಸ್ವತಃ ನಮ್ಮ ಸಿದ್ದರಾಮಯ್ಯ ನಿಂತ ಬಿದ್ದ ಏನೆಲ್ಲ ಹಿಂದಿನ ಇತಿಹಾಸ ಆಗಿದೆ ಈಗ. ಹೀಗಾಗಿ ಏನಾಗಿದೆಪ್ಪ ಅಂದ್ರೆ ಇಲ್ಲೇ ಅನಿವಾರ್ಯವಾಗಿ ಜನ ಕಲ್ಯಾಣಕ್ಕಿಂತ ಹೆಚ್ಚಿಗೆ ತಮ್ಮ ಕಲ್ಯಾಣ ಬಗ್ಗೆ ಚಿಂತನೆ ಮಾಡುವಂಥವ್ರು ಎಲ್ಲರೂ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ರಾಮನವರು ಕಾಂಗ್ರೆಸ್ ಬಂದರೆ ಏನು ಫರ್ಕ್ ಆಗುವಂಥದ್ದಿಲ್ಲ, BJPಯಲ್ಲಿ ಬಿಡೋದು ಏನಾಗೋದಿಲ್ಲ. ಆದರೆ ಕಾಂಗ್ರೆಸ್ ಬಂದಾಗ ಮತ್ತೆ ಹೊಸ ಗೆಳೆಯರನ್ನೆಲ್ಲ ಹೊಂಚ್ಕೊಳ್ಳೋದು ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಇಲ್ಲಿ BJP ಉಳ್ಕೊಳ್ತೀವಿ ಅನ್ನೋಂಗೆ ಈಗಾಗಲೇ ಮಾತಾಡ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಅಲ್ಲಿ ಅವ್ರ ಪರ ಇದ್ದಂಥವ್ರು ಸಹಿತ ಎಲ್ಲರೂ ವಿಶೇಷವಾಗಿ ನೀವು ಹೋಗ್ಕೊಳ್ಳೋದು ಅನ್ನೋ ರಾಜುಗೌಡ BJP ನಾಯಕ ಸಹಿತ ಹೇಳ್ತಾ ಇದ್ದಾರೆ. ಶ್ರೀರಾಮುಲು ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕ, ಅವರು ರಾಜು ಗೌಡ ಅನ್ನುವಂಥ BJP ನಾಯಕರು ಹೇಳ್ತಾ ಇದ್ದಾರೆ. ಅವರಿಗೆ ನೋವಾಗಿದೆ, ಹಿರಿಯ ನಾಯಕರಿಗೆ ಯಾರೋ ತಪ್ಪು ಸಂದೇಶ ನೀಡಿದ್ದರಿಂದಾಗಿ ಹಾಗಾಗಿದೆ, ಅವರು BJP ತೊರೆಯೋದಿಲ್ಲ. ಅದೇ ರೀತಿ ನಿರಾಣಿ ಅವರು ಹೇಳಿದ್ದಾರೆ. ನಿರಾಣಿ ಸಿಂಧಿಲ್ಲ ಹೊರಗೆ ಹೋಗೋದಿಲ್ಲ, ನಮ್ಮ ಮಿತ್ರ BJPಗೇನು ಬೇಕಾಗಿದೆ, ಯಾರು ಬಿಟ್ಟು ಹೋಗೋದು ಬೇಡಪ್ಪ ಪಾರ್ಟಿ ಅಂತೇಳಿ. ಯಾಕಂದರೆ ಪಾರ್ಟಿ ಈಗಾಗಲೇ ಜರ್ಜರಿತವಾಗಿದೆ, ತನ್ನ ಆಂತರಿಕ ಕಲಾದಿಂದ ಭಾಳಷ್ಟು ವೀಕಾಗಿ ಹೋಗ್ಬಿಡೋದು ಇವತ್ತು. ಹೀಗಾಗಿ BJPಯಲ್ಲಿ ಪ್ರತಿಯೊಬ್ಬ ನಾಯಕರು ಭಯ ಪಡ್ತಾ ಇದ್ದಾರೆ. ಏನಪ್ಪ ಇನ್ನು ಮತ್ತೆ ಇವತ್ತು ಯಾರು ಹೋಗ್ತಾರೆ, ನಾಳೆ ಯಾರು ಹೋಗ್ತಾರೆ, ಯಾರು ವಿರುದ್ಧ ಹೋಗ್ತಾರೆ, ಯಾರ್ಯಾರು ವಿರುದ್ಧ ಏನಪ್ಪ ಅಂದರೆ ಈ ಒಂದು ಇದು ಏನಪ್ಪ ಅಂತಂದ್ರೆ ಪರದಾಡ್ಲಿಕ್ಕೆ ಹೇಳ್ತಾರೆ ಅನ್ನುವಂಥ ಪ್ರಸಂಗದಲ್ಲಿ ಅವ್ರು ಬಂದಿದ್ದಾರೆ. ಯಾಕಂದರೆ ಈಗಾಗಲೇ ರಾಜ್ಯ ತುಂಬ ಯತ್ನಾಳರು ಮತ್ತು ವಿಜೇಂದ್ರ ಅವ್ರದ್ದು ದೊಡ್ಡ ಸುದ್ದಿ ಆಗಿದೆ, ದಿನನಿತ್ಯ ಅವ್ರದ್ದು ಸುದ್ದಿ. ಒಳ್ಳೊಳ್ಳೆ ಕೇಸ್ಗಳಾಗಿ ಸಿಕ್ಕಿದ್ದು ಇವರಿಗೆ BJPಗರಿಗೆ ಕಾಂಗ್ರೆಸ್ನ ಹಳೆ ಸಲುವಾಗಿ ಅವೆಲ್ಲರೂ ಹೆಚ್ಚು ವ್ಯರ್ಥ ಆಗಿ ಹೊರಗೆ ಹೋದಂಗೆ ಕಾಣ್ತಾ ಇದ್ದಾವೆ. ಯಾಕಂದ್ರೆ ಅವ್ರವ್ರ ತಪ್ಪುಗಳನ್ನ ತಿಳ್ಕೊಳ್ಳಿಕ್ಕಿದ್ದಾರೆ. ಭಾಳ ಬೆಸ್ಟ್ ಇತ್ತು ಇವ್ರಿಗೆ. ಯಾಕಂತಂದ್ರೆ ಮುಡಾದಲ್ಲಿ ಅವ್ರು ಸಿಕ್ಕೊಂಡಿದ್ರು, ಜೊತೆಗೆ ವಾಲ್ಮೀಕಿ ನಗರಲ್ಲಿ ಸಿಕ್ಕೊಂಡಿದ್ರು, ಮತ್ತೊಂದು ಈಗ ಲಂಚಾವತಾರದಲ್ಲಿ ಸಿಗ್ತಾ ಇದ್ದಾರೆ. ಪ್ರತಿಯೊಂದು ಆಫೀಸ್ಗಳು ಲಂಚಾವತಾರ ನಿಂತಿಲ್ಲ. ಹೀಗಾಗಿ ಅದನ್ನೆಲ್ಲ ದೊಡ್ಡದು ಮಾಡ್ಕೊಂಡು ಇವತ್ತೊಂದು ಇನ್ನಷ್ಟು ಬಲಿಷ್ಠಾಗಿ ಬೆಳಿಬೇಕಾದ BJP ಇವತ್ತು ವೀಕ್ ಇಡ್ಲಿಕ್ಕಂಥದ್ದು. ಕಾರಣ ಅಂದ್ರೆ ಆಂತರಿಕ ತಿಕ್ಕಾಟ, ನಾ ಹೆಚ್ಚು ನೀ ಹೆಚ್ಚು ಅನ್ನೋಂಥದ್ದು. ಈಗ ಜನಾರ್ದನ್ ರೆಡ್ಡಿ ಪ್ಲಸ್ ಈ ನಮ್ಮ ಏನಪ್ಪ ಅಂದ್ರೆ ಶ್ರೀರಾಮುಲು ಮಧ್ಯದಲ್ಲಿ ಬಂದಂಥ ಈ ತಿಕ್ಕಾಟದಿಂದಾಗೆ ಮತ್ತಷ್ಟು BJP ಸ್ವಲ್ಪ ತಳ ಹಂತಕ್ಕೆ ಹೋಗ್ತಾ ಇದೆ ಅಂತೇಳಿ ಅನ್ನೋದು ಎದ್ದು ಕಾಣುವಂಥ ವಿಷಯ ಆಗಿದೆ. ಹೀಗಾಗಿ ಇವತ್ತು ಶ್ರೀರಾಮುಲು ಈಗಂತೂ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇರ್ತಾರೆ. ಅವರು ಕಾಂಗ್ರೆಸ್ ಬರೋಕ್ಕಿಂತಲೂ BJP ಉತ್ತಮ ಭವಿಷ್ಯ ಅಂತಾರೆ. ಮತ್ತು ಇವನ್ ನಡ್ಡಾ ಅವರವರೆಗೂ ಸಹಿತ ಅವ್ರನ್ನ ಕರೆದು ಮಾತಾಡ್ತೀವಿ, ನಿಮ್ಮ ಜೊತೆ ಮಾತಾಡ್ತೀವಪ್ಪ, ನೀವು ವಿಚಾರ ಮಾಡ್ಬಿಟ್ಟು ಹೇಳ್ತಾ ಇದ್ದಾರೆ. ಹೀಗಾಗಿ ಅವ್ರು ಮತ್ತಷ್ಟೆಲ್ಲ ಬಲ ಬಂದಂಗೆ ಆಗ್ಯದ. ಇದೇ ಕಾಲಕ್ಕೂ ಮತ್ತು ಇನ್ನೊಂದು ಗಮನಿಸಬೇಕಾಗಿದೆ ಏನಪ್ಪ ಅಂದ್ರೆ ಸತೀಶ್ ಅವರು ಬೇಕಾಬಿಟ್ಟು ಹೇಳಿಕೆ ಕೊಡಲಿಲ್ಲ ಅನ್ನೋದು ಭಾಳ ಗಮನಾರಲ್ಲೇ. ಯಾಕಂತಂದ್ರೆ ಸತೀಶ್ ಅವ್ರಿಗೆ ಏನೋ ಹೇಳಿಕೆ ಒಳ್ಳೆ ಮಾಡಿ ಏನೋ ಕೊಡ್ಬೋದಾಗಿತ್ತು. ಇಲ್ಲಪ್ಪ ನಾ ಈಗ ಅದ್ರ ಬಗ್ಗೆ ಏನೋ ಹೇಳೋ ಅವಶ್ಯಕತೆ ಇಲ್ಲ, ನಾವು ಹೋಗಿ ವಿಚಾರ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅಡ್ಡಿಲ್ಲ, ನಿಜವಾಗಿ ಸತೀಶ್ ಅವರಲ್ಲಿ ಒಂದಿಷ್ಟು ಕೆಲವೊಂದು ನಾಯಕತ್ವ ಗುಣಗಳು ಬೆಳೆದಿದ್ದಾವೆ. ಇದರಿಂದ ಸಹಜವಾಗಿ ಅವರು ಒಂದು ನಾಯಕತ್ವ ಪಡ್ಕೊಂಡು ಇದನ್ನು ಇನ್ನಷ್ಟು ಗದ್ದಲಿಸ್ಲಿಕ್ಕೆ ಹೋಗಲಿಲ್ಲ ಅನ್ನೋ ಸಹಿತ ಅಷ್ಟೇ ಗಮನ. ಅಂದ್ರೆ ಪಾರ್ಟಿ ಇದ್ರನ ನಾವು ಅನ್ನುವಂಥ ಒಂದು ಪ್ರಜ್ಞೆ ಇವರಲ್ಲಿ ಇದ್ದಂಗೆ ಕಾಣ್ತದೆ. ಯಾಕಂದ್ರೆ ಅನಗತ್ಯ ಏನೇನೋ ಸ್ಟೇಟ್ಮೆಂಟ್ ಕೊಡೋದು, ಮತ್ತಷ್ಟು ಗದ್ದಲ ಹಿಡಿಸೋದು, ಪಾರ್ಟಿಗೆ ಹೊಡೆತ ಕೊಡೋದು, ಇದೆಲ್ಲಕ್ಕಿಂತಲೂ ಮೊದಲು ಪಾರ್ಟಿ ಆಮೇಲೆ ನಾವು ಅನ್ನುವಂಥ ಒಂದು ಸಿದ್ಧಾಂತ ಭಾಳ ಒಳ್ಳೆಯದು. ಈ ಸಿದ್ಧಾಂತ ಪ್ರತಿಯೊಬ್ಬರು ಫಾಲೋ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಜವಾಗಿ ಆ ಪಾರ್ಟಿಗಳು ಭಿನ್ನಾಭಿಪ್ರಾಯ ಕಡಿಮೆ ಆಗ್ತದೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಎಲ್ಲರೂ ಬೆಳೆಸ್ಕೋಬೇಕಾಗಿದ್ದೇನಪ್ಪ ಅಂದ್ರೆ ಜನಕ್ಕೆ ನಾವು ಏನು ಮಾಡ್ಬೇಕಾಗಿದೆ, ಉದ್ಯೋಗ ಹೆಂಗೆ ಸೃಷ್ಟಿ ಮಾಡ್ಬೇಕಾಗ್ಯದ, ಇದ್ರ ಬಗ್ಗೆ ಎಲ್ಲ ನಮ್ಮ ನಾಯಕ ಚಿಂತನೆ ಮಾಡ್ಬೇಕಾಗ್ಯದ. ಪ್ರತಿಯೊಬ್ಬ ಉದ್ಯೋಗ ಬಗ್ಗೆ ಹೆಂಗೆ ಮಾಡಬೇಕು ಅಂತ ನೀವು ಒಂದು ಸರ್ಕಾರಿ ನೌಕರಿ ಕೊಡಿಸೋ ಸಾಧ್ಯ ಇಲ್ಲ, ಆದ್ರೆ ಉದ್ಯೋಗ ಸೃಷ್ಟಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕ್ಷೇತ್ರ ಯಾವುದು ಮತ್ತು ನಮ್ಮ ತಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟ. ಕೃಷಿಯ ಬಗ್ಗೆ ನೀವು ಇನ್ನಷ್ಟು ಗಮನ ಹರಿಸ್ರಿ. ನೀರಾವರಿ ಪ್ರಮಾಣದಲ್ಲಿ ಮಾಡಿರಿ, ಪ್ರತಿಯೊಂದು ಹಳ್ಳಿಗೂ ನೀರಾವರಿ ಮಾಡಿರಿ, ಪ್ರತಿಯೊಂದು ಹಳ್ಳಿನೂ ವ್ಯಾಪಾರ ಕೇಂದ್ರ ಮಾಡಿರಿ, ಅಲ್ಲಿ ಗೋಡನ್ ಕಟ್ಟಿಕೊಟ್ಟ. ಇದ್ರ ಜೊತೆಗೆ ಉದ್ಯೋಗ ಸೃಷ್ಟಿ ನಿಶ್ಚಿತವಾಗಿ ಆಗ್ತವೆ. ಯಾಕಂದ್ರೆ ನಮ್ಮ ದೇಶದ ಮೂಲ ಉದ್ಯೋಗನ ಒಕ್ಕಲ್ತನ ಮತ್ತು ಅದರ ಆಧಾರಿತ ಕೈಗಾರಿಕೆಗಳು. ಈ ಕೈಗಾರಿಕೆ ಏನೋ ದೊಡ್ಡ ದೊಡ್ಡ ಮಾತನಾಡಿದ್ರೆ ಕೈಗಾರಿಕೆ ಹುಟ್ಟುವುದಿಲ್ಲ. ಯಾಕೆ ಹುಟ್ಟುವುದಿಲ್ಲಪ್ಪ ಅಂತಂದ್ರೆ ಜನಕ್ಕೆ ಇವತ್ತು ಕೊಳ್ಳುವ ಶಕ್ತಿ ಇಲ್ಲ. ಭಾಳ ಖರ್ಚು ಮಾಡಿ ಇವತ್ತು ತಯಾರು ಮಾಡಿದ್ದು ಅದು ಕೊಂಡು ತಗೊಳ್ಳೋ ಶಕ್ತಿ ಬೇಕಲ್ಲ ಜನಸಾಮಾನ್ಯರಿಗೆ. ಅದಕ್ಕಾಗಿ ಇವತ್ತು ಕೃಷಿ ಆಧಾರಿತ ಉದ್ಯೋಗಗಳು, ಹಳ್ಳಿ, ಕೆರೆ, ಗೋಡಾವನ, ಅಲ್ಲಿ ಸಾಲಿ, ಇದು ಸಿಂಪಲ್ ಪಾಲಿಸಿ. ಇದನ್ನು ನೀವು ಮಾಡಿದರೆ ನಿಶ್ಚಿತವಾಗಿ ಲಕ್ಷಾವಧಿ ಕೋಟಿಗಳನ್ನು 27 ಲಕ್ಷ ಕೋಟಿ ರೂಪಾಯಿವರೆಗೆ ಹೆಚ್ಚಿಗೆ ನಮ್ಮಲ್ಲಿ ರಿಟರ್ನ್ ಅಪ್ ಮಾಡಿದ್ದಾರೆ ನಮ್ಮ ಮೋದಿಯವರು. ಆ ದುಡ್ಡು ಈಗೆಲ್ಲ ಬಳಸಿದ್ರೆ
ಇವತ್ತು ಇಡೀ ದೇಶ ನಂದನವನ ಆಗ್ತಿತ್ತು, ಕರ್ನಾಟಕ ನಂದನವನ ಆಗ್ತಿತ್ತು ಅನ್ನೋದು ಅಷ್ಟು ಅಸತ್ಯದ ಇದು ಚಿಂತನೆ ಆಗಲಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಹೋಗ್ಬೇಡ್ರಿ. S16